ಹಿನ್ನೆಲೆಗೆ ಬಂತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ. ಹೈಕಮಾಂಡ್ ಕದ ತಟ್ಟೋದಕ್ಕೆ ಅಂತ ಸಜ್ಜಾಗಿದ್ದಾರೆ ದಲಿತ ಸಚಿವರು. ದಲಿತ ಎಡಗೈ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ನಡೀತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನುವಂತ ಕೂಗನ್ನ ಸ್ವಲ್ಪ ಸೈಲೆಂಟ್ ಮಾಡಿಸಿದ್ರು ವರಿಷ್ಠರು. ಬಟ್ ಈಗ ಮತ್ತೆ ಆ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಹಿಂದಿನ ಸಭೆಗಳಲ್ಲಿ ಎಡಗೈ ನಾಯಕರನ್ನ ದೂರ ಇಟ್ಟಿದ್ರು ಮುಖಂಡರು. ಇದೀಗ ಎಡಗೈ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಅಂತ ಯತ್ನಿಸ್ತಾ ಇದ್ದಾರೆ. ಹಾಗಾಗಿನೇ ನಿನ್ನೆ ಕೆಎಚ್ ಮುನಿಯಪ್ಪ ಭೇಟಿ ಮಾಡಿದ್ರು ಸತೀಶ್ ಜಾರಕಿಹೊಳಿ ಅವರು. ಎಡಗೈ ಸಮುದಾಯದ ಸಚಿವರು ಶಾಸಕರ ಬೆಂಬಲ ಗಳಿಸಬೇಕು ಅಂತೇಳಿ ಪ್ರಯತ್ನ ನಡೀತಾ ಇದೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ತಮ್ಮನ್ನ ಬೆಂಬಲಿಸುವಂತೆ ಮುನಿಯಪ್ಪ ಜೊತೆ ಮಾತುಕತೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಎಲ್ಲರ ವಿಶ್ವಾಸವನ್ನ ಗಳಿಸಿಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ತರುವಂತ ಪ್ರಯತ್ನ ಇದು. ಎಡಗೈ ಹಾಗೂ ಬಲಗೈ ಸಮುದಾಯದ ನಾಯಕರ ವಿಶ್ವಾಸವನ್ನ ಗಳಿಸೋದ್ರ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುರಿಯನ್ನ ಇಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ಹೀಗಾಗಿನೇ ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿಯಾಗಿತ್ತು. ಎಸ್ಸಿ ಎಸ್ಟಿ ಇರ್ಬೋದು, ಅದರಲ್ಲಿ ಎಡಗೈ ಸಮುದಾಯ ಬಲಗೈ ಸಮುದಾಯ ಎಲ್ಲಾ ಸಮುದಾಯದ ನಾಯಕರನ್ನು ಒಗ್ಗೂಡಿಸ್ಕೊಂಡು, ಅಂದ್ರೆ ಇವರೇನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದಂತ ಸಂದರ್ಭದಲ್ಲಿ ಒಕ್ಕೊರಲಿನಿಂದ ಸರ್ವಾನುಮತದಿಂದ ಒಪ್ಪಿಕೊಳ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತೆನೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರೋದು. ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಈ ರೀತಿಯಾಗಿ ಕೂಗೇನ್ ಕೇಳ್ಬರುತ್ತೆ, ಹೈಕಮಾಂಡ್ ಏನ್ ಮಾಡಬಹುದು ಅಂತ. ಡಿಕೆ ಶಿವಕುಮಾರ್ ಅವರು ಈಗ ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, 2 ಪ್ರಬಲ ಖಾತೆಗಳನ್ನ ಹೊಂದಿದ್ದಾರೆ. ಬಟ್ ಪೂರ್ಣಾವಧಿ ಅಥವಾ ಪೂರ್ಣವಾಗಿ ಅದನ್ನ ನಿಭಾಯಿಸಬೇಕಾದಂತ ಕೆಪಿಸಿಸಿ ಅಧ್ಯಕ್ಷರು ಬೇಕು, ಕೆಪಿಸಿಸಿ ಅಧ್ಯಕ್ಷರೇ ಬೇರೆ ಇರಬೇಕು ಅನ್ನೋದು ಪಕ್ಷದ ನಾಯಕರ ಒತ್ತಡ. ಅದರಲ್ಲೂ ಕೂಡ ದಲಿತ ಸಮುದಾಯದವರಿಗೆ ಕೊಡಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗಿ ಕೇಳ್ಬರ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಇದಕ್ಕಾಗಿನೇ ಈಗ ಒಂದಷ್ಟು ಎಡಗೈ ಬಲಗೈ ಸಮುದಾಯದ ನಾಯಕರನ್ನ ಆಗಾಗ ಸಭೆ ಕರೆಯೋದ್ರ ಮೂಲಕ, ಭೇಟಿ ಆಗೋದ್ರ ಮೂಲಕ ಅವರ ವಿಶ್ವಾಸ ಗಳಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ಅಪಸ್ವರ ಹೇಳ್ಬಾರ್ದಲ್ಲ, ಯಾಕೆ ಇವ್ರನ್ನ ಮಾಡ್ತೀರಾ, ಅವ್ರ ಬದಲಿಗೆ ಬೇರೆಯವ್ರನ್ನ ತಗೊಳ್ಳಿ, ಅಥವಾ ಅವರಲ್ಲೇ ಯಾರಾದ್ರೂ ಒಬ್ಬ ಪ್ರಬಲ ನಾಯಕರನ್ನ ಅವ್ರು ಹುಡುಕೊಳ್ಳೋ ಪ್ರಯತ್ನ ಮಾಡಬಾರ್ದಲ್ಲ, ನಾನೇ ಪ್ರಬಲ ನಾಯಕ, ನನ್ಗೇನೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಅವ್ರ ವಿಶ್ವಾಸವನ್ನ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡಬಹುದು ಅಂತ ಈಗಾಗಲೇ ಪದೇ ಪದೇ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನಿ, ಇಲ್ಲಾಂದ್ರೆ ಆಗಲ್ಲ ಅನ್ನಿ. ಪದೇ ಪದೇ ನಾವು ಕೇಳ್ದಾಗ್ಲೆಲ್ಲ ಏನೋ ಒಂದು ರೀಸನ್ ಕೊಡಬೇಡಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರೂ ಕೂಡ ಕೇಳ್ಕೊಂಡು ಬಂದಿದ್ದಾರೆ. ಹಾಗಿದ್ದೂ ಮತ್ತೆ ಈ ಕೂಗು ಕೇಳಿ ಬರ್ತಾ ಇದೆ ಅಂತ ಅಂದ್ರೆ ಒಂದು ರಿಸಲ್ಟ್ ಸಿಗುತ್ತಾ, ಅದನ್ನ ನೋಡ್ಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರುತ್ತೆ, ಮತ್ತೆ ಸೈಲೆಂಟ್ ಆಗುತ್ತೆ. ಬಟ್ ಈ ಸಂದರ್ಭದಲ್ಲಿ ನೋಡುವುದಾದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಎಚ್ ಮುನಿಯಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಯಾತಕ್ಕಾಗಿ? ಎಲ್ಲ ಸಮುದಾಯವನ್ನ ಒಗ್ಗೂಡಿಸೋ ಪ್ರಯತ್ನನ? ಸೌಖ್ಯ, ಕಳೆದ ಹಲವು ದಿನಗಳಿಂದಲೂ ಕೂಡ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಆದ್ರೆ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬಂದಿದ್ರಿಂದ ಅದು ಸೈಲೆಂಟ್ ಆಗಿತ್ತು. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಹೊಸಬರನ್ನ ನೇಮಕ ಮಾಡಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರ ಟೀಮು ನಿರಂತರವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ತರ್ತಾ ಇತ್ತು. ಇದೀಗ ಮತ್ತೆ ಆ ವಿಚಾರ ಮುನ್ನೆಲೆಗೆ ಬಂದಂತೆ ಕಾಣಿಸ್ತಾ ಇದೆ. ನಿನ್ನೆ ಏಕಾಏಕಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಾಲರ್ಸ್ ಕಾಲೋನಿಯಲ್ಲಿರುವಂತ ಮುನಿಯಪ್ಪ ಅವರ ನಿವಾಸಕ್ಕೆ ದಿಢೀರ್ ಭೇಟಿಯನ್ನ ಕೊಡ್ತಾರೆ. ಮುನಿಯಪ್ಪ ಅವರ ಜೊತೆ ಈ ಜಾತಿ ಗಣತಿಯ ವಿಚಾರವಾಗಿ ಚರ್ಚೆಯನ್ನ ಮಾಡಿದ ನಂತರ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಾರೆ. ಕಾರಣ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಆ ಜಾಗಕ್ಕೆ ತಮ್ಮನ್ನ ಬೆಂಬಲಿಸಬೇಕು ಅಂತೇಳಿ ಮುನಿಯಪ್ಪ ಅವರ ಬೆಂಬಲವನ್ನ ಕೇಳಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಯಾಕೆಂದ್ರೆ ಹಿಂದೆ ದಲಿತ ಸಚಿವರು ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇದ್ರು. KN ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, SP ಮಹದೇವಪ್ಪ ಅವರು ಸತೀಶ್ ಜಾರಕಿಹೊಳಿ ಅವರ ನಿವಾಸ ಜೊತೆಗೆ ಮಹದೇವಪ್ಪ ಅವರ ನಿವಾಸದಲ್ಲಿ ಪದೇ ಪದೇ ಸಭೆಗಳನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಈ ಸಭೆಗಳನ್ನು ನಡೆಸೋದಕ್ಕೆ ಬ್ರೇಕ್ ಅನ್ನ ಹಾಕಿದ್ರು ಹೈಕಮಾಂಡ್ ಮೂಲಕ. ಒಂದು ಕಡೆ ಆ ಸಭೆಯನ್ನ ನಡೆಸುವಂತ ಸಂದರ್ಭದಲ್ಲಿ ದಲಿತ ಎಡಗೈ ಸಮುದಾಯದ ಸಚಿವರು ಮತ್ತೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂತಹ ಅಸಮಾಧಾನಗಳು ಕೂಡ ಸಮುದಾಯದ ನಾಯಕರಿಗೆ ಹೋಗಿತ್ತು ಅನ್ನುವಂತ ಮಾಹಿತಿಗಳಿದೆ. ಆ ಕಾರಣಕ್ಕೆ ಮುನಿಯಪ್ಪ ಅವರು ಕೂಡ
ಒಂದು ಕಡೆ ಅಸಮಾಧಾನಗೊಂಡಿದ್ರು ಅನ್ನುವಂತ ಮಾಹಿತಿಗಳಿದೆ. ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುನಿಯಪ್ಪ ಅವರನ್ನ ಭೇಟಿ ಮಾಡಿರುವಂತದ್ದು ದಲಿತ ಎಡಗೈ ಸಮುದಾಯದ ನಾಯಕರು ಮತ್ತೆ ಆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನ ಅಂತೇಳಿ ಈಗ ಹೇಳಲಾಗ್ತಾ ಇದೆ. ಯಾಕಂದ್ರೆ ಮುನಿಯಪ್ಪ ಅವರು ಹಿಂದೆ ಕೇಂದ್ರ ಸಚಿವರಾಗಿದ್ದಂತವರು, ಪಕ್ಷದ ರಾಷ್ಟ್ರೀಯ ಮಟ್ಟದಲ್ಲಿ PWC ಮೆಂಬರ್ ಆಗಿದ್ದಂತವ್ರು, ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ಜೊತೆ ನಿಕಟವಾದಂತ ಸಂಬಂಧವನ್ನ ಇಟ್ಕೊಂಡಂತವ್ರು. ಖರ್ಗೆ ಹೇಗೆ ಹೈಕಮಾಂಡ್ ನಾಯಕರ ಜೊತೆ ಟಚ್ ಅಲ್ಲಿ ಇದ್ರು ಹಿಂದಿನಿಂದಲೂ, ಅದೇ ರೀತಿ ಮುನಿಯಪ್ಪ ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆ ಬಹಳ ವಿಶ್ವಾಸದಲ್ಲಿದ್ದಂತವ್ರು. ಹಾಗಾಗಿ ಮುನಿಯಪ್ಪ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಮತ್ತಷ್ಟು ಸುಲಭ ಆಗತ್ತೆ ಅನ್ನುವಂತ ಈ ಆಲೋಚನೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ದಿಢೀರ್ ಭೇಟಿಯನ್ನ ಮಾಡಿ ತಾವು ಮತ್ತೆ ತಮ್ಮ ಸಮುದಾಯದ ಬೆಂಬಲ ನಮ್ಗೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರಲ್ಲಿ ಮನವಿಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವು ಡೀಟೇಲ್ಸ್ಗೆ.